What's up, guys and girls? Welcome back to Red Hand. So, in this video, we're gonna talk about latest update about Amazon and Flipkart. ಏನಂತಂದರೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಗ್ರೇಟ್ ಇಂಡಿಯನ್ ಸೇಲು ಹಾಗೆ ನಮ್ಮ ಬಿಗ್ ಬಿಲಿಯನ್ ಡೇ ಸೇಲು ಕೂಡ ಬರ್ತಾ ಇದೆ. ಈವನ್ ಫ್ಲಿಪ್ಕಾರ್ಟಲ್ಲಿ ಸುಮಾರು 2 days ಬ್ಯಾಕೆ ಲಾಂಚ್ ಮಾಡಿದ್ರು. ಅನೌನ್ಸ್ಮೆಂಟ್ ಆಗಿತ್ತು. ಬಟ್ ನಾವು ವೇಟ್ ಮಾಡ್ತಿದ್ದೆ, ಯಾಕಂತಂದರೆ ಅಮೆಝಾನ್ ಅವ್ರದ್ದು ಕೂಡ ಬರಲಿ ಅಂತೇಳಿ. ಸೊ ಇಬ್ಬರದ್ದು ಬಂದಾಗ ಏನೇನು ಡೀಲ್ಸ್ ಇದೆ, ಹಾಗೆ ನೀವೇನಾದರೂ ಬೈ ಮಾಡೋದಿದ್ರೆ ಯಾವ್ಯಾವ ಪ್ರಾಡಕ್ಟನ್ನು ನೀವು ನೋಡ್ಬೋದು, ಆಫರ್ಸ್ ಯಾವುದಿದೆ, ಸೊ ಅದ್ರ ಬಗ್ಗೆ ಎಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿಯುವ. ಸೊ ಫಸ್ಟ್ ನಾನು ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತೀನಿ, ನಾನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಸ್ಕ್ರೀನ್ ರೆಕಾರ್ಡನ್ನು. ಅದಾದ ನಂತರ ನಾನು ಯಾವ್ದು ಸರ್ಚನ್ನು ಹಾಕ್ತೀನಿ, ಸೊ ನಾನು ಏನೇನು ಸರ್ಚ್ ಮಾಡ್ತೀನಿ ಅಂತ ಹೇಳಿ ಕೂಡ ನಿಮಗೆ ಕಾಣಿಸ್ತೀನಿ. ಸಮ್ ಲಿಟ್ಲ್ ಬಿಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಬೌಟ್ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್. ಸೊ ಲೆಟ್ಸ್ ಗೆಟ್ ಡೈರೆಕ್ಟ್ಲಿ ಇನ್ ಟು ದಿ ಸ್ಕ್ರೀನ್ ಆ್ಯಂಡ್ ವಿ ವಿಲ್ ಸಿ ವಾಟ್ ಆರ್ ದ ಆಫರ್ಸ್ ಆ್ಯಂಡ್ ದ ಡೇಟ್, ಯಾವಾಗ ಡೇಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕೂಡ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್. ಓಕೆ, ಸೊ ಅಮೆಝಾನಿಗೆ ಬಂದಾಗ ಅಮೆಝಾನಲ್ಲಿ ಏನಂತಂದರೆ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇದು 17th October ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಸೊ ಯಾವ್ಯಾವ್ದ್ರ ಮೇಲೆ ಆಫರ್ಸ್ ಇದೆ ಅಂತೇಳಿ ಈಗ ಜಸ್ಟ್ ಓಪನ್ ಮಾಡಿದ್ದಾರೆ. ಜಸ್ಟ್ ದೇ ಶೋನ್ ದಿ ಪೇಜ್. ಫಾರ್ ಎಕ್ಸಾಂಪಲ್, ಐ ಆಮ್ ಎ ಟೆಕ್ ಗೈ ಆ್ಯಂಡ್ ಯು ಆರ್ ಇಂಟ್ರೆಸ್ಟ್ ಇನ್ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್, ದೆನ್ ಮೊಬೈಲು, ಲ್ಯಾಪ್ಟಾಪು ಇದರಲ್ಲಿ ಯಾವ ರೀತಿ ಬಂದಿದೆ ಅಂತೇಳಿ ನೋಡೋಣ. ಬಟ್ ನೀವೇನಾದರೂ ಮೊಬೈಲನ್ನು ಬೈ ಮಾಡಬೇಕು ಅಂತೇಳಿದರೆ, ಮೊಬೈಲ್ ಬಗ್ಗೆ ಆಫರ್ಸ್ ಬೇಕು ಅಂತೇಳಿದರೆ ನೀವು ಫ್ಲಿಪ್ಕಾರ್ಟನ್ನು ಯೂಸ್ ಮಾಡೋದು ಬೆಸ್ಟ್ ಅಂತೇಳಿ. ಯಾಕಂತಂದರೆ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಶಾಮಿ ಅಂತ ಹೇಳಿದ್ರೆ ರೆಡ್ಮಿ, ರಿಯಲ್ಮಿ ಎಲ್ಲ ಕಂಪ್ನಿಯೂ ಕೂಡ ಹೆಚ್ಚಿನದಾಗಿ ಪ್ರಾಡಕ್ಟ್ಸ್ ಇರೋದು ಫ್ಲಿಪ್ಕಾರ್ಟಲ್ಲಿ. ಅದಕ್ಕೋಸ್ಕರ ನೀವೇನಾದರೂ ಮೊಬೈಲ್ ಫೋನ್ನೇ ಪ್ರಿಫೇರ್ ಮಾಡ್ತಾಯಿದ್ರಿ, ಪ್ರಿಫೇರಿಂಗ್ ಫಾರ್ ಮೊಬೈಲ್ ಫೋನ್ ಅಂತಂದರೆ ನೀವು ಫ್ಲಿಪ್ಕಾರ್ಟನ್ನು ನೋಡಿ. ಯಾಕಂತಂದ್ರೆ ಅಮೆಝಾನ್ ಕಂಪೇರ್ ಮಾಡಿದ್ರೆ ಫ್ಲಿಪ್ಕಾರ್ಟಲ್ಲಿ ತುಂಬ ಬೆಸ್ಟ್ ಆಪ್ಷನ್ಸ್ ಇದೆ ಅಂತೇಳಿ. ದೇರ್ ಆರ್ ಲಾಟ್ ಆಫ್ ಆಪ್ಷನ್ಸ್ ಆ್ಯಸ್ ಕಂಪೇರ್ ಟು ಅಮೆಝಾನ್. ಬಟ್ if you are searching for any other products, then you should look for Amazon. ಸೊ ಯಾವ್ಯಾವ್ದಿದೆ ಅಂತ ಹೇಳಿದ್ರೆ ನೋಡಿ, ಎಲೆಕ್ಟ್ರಾನಿಕ್ಸ್ ಗೆಜೆಟಲ್ಲಿ ನಾವು ಫ್ಲಿಪ್ಕಾರ್ಟಿಗೆ ಹೋದರೆ, ಬಿಗ್ ಬಿಲಿಯನ್ ಡೇ ಸೇಲ್ಸಿಗೆ ಹೋದರೆ ಇದು 16th October ಸ್ಟಾರ್ಟ್ ಆಗುತ್ತೆ. ಒಂದು ಡೇ ಸ್ವಲ್ಪ ಮೊದಲಷ್ಟೇ. ಅದು ಕಾಂಪಿಟೇಷನ್, ಬೋತ್ ಆರ್ ಕಾಂಪಿಟಿಂಗ್ ಈಚ್ ಅದರ್ಸ್. ಸೊ ಅವರ ಕಾಂಪಿಟೇಷನ್ ಇದ್ದಾಗ ನಮಗೆ ಬೆಸ್ಟ್ ಅಂತೇಳಿ. ಸೊ ನೋಡಿ, ಎಲೆಕ್ಟ್ರಾನಿಕ್ ಎಕ್ಸೆಸರೀಸಲ್ಲಿ 80% ಅಪ್ ಟು 80% ಆಫ್ ಇದೆ ಅಂತ ಹೇಳ್ತಾರೆ. ಬಟ್ ರಿಮೆಂಬರ್ ಏನಂತಂದರೆ, ಒಂದು 10,000 ರೂಪಾಯಿ ಪ್ರಾಡಕ್ಟ್ ಇದ್ದರೆ, ನಾರ್ಮಲ್ ಡೇದಲ್ಲಿ 10,000 ರೂಪಾಯಿ ಇದ್ದರೆ ಏನು ಮಾಡ್ತಾರೆ ಅಂತಂದರೆ ಇದನ್ನು ಪ್ರೈಸು 20,000 ರೂಪೀಸ್ ಅಂತ ಇದೆ ಅಂತೇಳಿ ಮಾಡಿ, ಆನಂತರ 20,000 ಗೀಚಿ ಅದು 8,000 ರೂಪಾಯಿ ಸಿಗುತ್ತೆ ಅಂತೇಳಿ. ಆ್ಯಕ್ಚುಲಿ ಅದರ ಪ್ರೈಸ್ ಇರೋದು 10,000 ನಾರ್ಮಲ್ ರೇಟು, 2,000 ರೂಪೀಸ್ ಕಡಿಮೆ ಮಾಡಿ ಅದ್ರ ಒರಿಜಿನಲ್ ಪ್ರೈಸ್ ಏನು ಮಾಡ್ತಾರೆ ಅಂತಂದರೆ 20,000 ಇತ್ತು, ಈಗ 100% ಆಫು ಆರ್ 80% ಆಫು ಅಂತ ಹೇಳಿ ಕೊಡ್ತಾರೆ ಅಂತೇಳಿ. ನಾವು ಅಷ್ಟೆಲ್ಲ ನಾವು ಒಂದು ಮೋಸ ಆಗಬಾರ್ದು. ಸೊ ಸ್ವಲ್ಪ ಮೊದಲೇ ಬಿಫೋರ್ ಯಾವ ಪ್ರೈಸ್ ಎಷ್ಟಿದೆ, ಆಫ್ಟರ್ ಪ್ರೈಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ತಗೊಳ್ಳೋದು ಬೆಸ್ಟು. ಬಟ್ ಓವರಾಲ್ ನೋಡಿದ್ರೆ ನಾರ್ಮಲ್ ಪ್ರೈಸಿಗೆ ಕಂಪೇರ್ ಮಾಡಿ ಸ್ವಲ್ಪ ಕಡಿಮೆ ನಿಮ್ಗೆ ಸಿಗುತ್ತೆ ಅಂತೇಳಿ. 10,000 ರೂಪೀಸ್ ಇದ್ರೆ ನಿಮಗೆ 8,000 ರೂಪೀಸ್ ಸಿಗ್ಬೋದು ಅಂತೇಳಿ. ಅಬ್ಬಬ್ಬ ಅಂತಂದರೆ ಏನು ಕ್ಯಾಶ್ ಬೇಕು ಕೂಡ ಇರುತ್ತೆ. ಈಗ SBI ಕಾರ್ಡನ್ನು ಯೂಸ್ ಮಾಡಿದ್ರೆ ಅವ್ರ HDFC ಕಾರ್ಡ್, ಅವರು ಡಿಪೆಂಡ್ ಅಪಾನ್ ದಿ ಅವರ ಬ್ರ್ಯಾಂಡ್ ಮೇಲೆ ಡಿಪೆಂಡು, ಅವ್ರ ಕಂಪ್ನಿ ಕನೆಕ್ಷನ್ ಇರುತ್ತೆ. ಬಟ್ ಅದು ನಮಗೆ ಬೇಡ. ಸೊ ನಾವು ಯಾವುದನ್ನು ನೋಡುವಂತ ಚೆಕ್ ಮಾಡುವ. ಸೊ ಫಸ್ಟ್ ಈಗ ನಾವು ನೋಡೋದಿದ್ರೆ ಲ್ಯಾಪ್ಟಾಪ್ ಬಗ್ಗೆ ನೋಡೋದಿದ್ರೆ, ಸೊ ಲ್ಯಾಪ್ಟಾಪ್ ಏನಾದರೂ ಕೆಲವೊಬ್ರಿಗೆ ಲ್ಯಾಪ್ಟಾಪ್ ತಗೊಳ್ಬೇಕು, ಲ್ಯಾಪ್ಟಾಪ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದ್ದರೆ, ಸೊ ಲ್ಯಾಪ್ಟಾಪಲ್ಲಿ ಏನು 25% ಆಫ್ ಇದೆ ಅಂಥದ್ದು ಗೇಮಿಂಗ್ ಲ್ಯಾಪ್ಟಾಪ್ ಬಗ್ಗೆ. ಫಾರ್ ಎಕ್ಸಾಂಪಲ್ Acer Aspire 7 ಅಂತೇಳಿ ಏನಾದ್ರು ಗೇಮನ್ನು ಆಡೋರಿದ್ರೆ, ಬಟ್ ಅದು ಕಮಿಂಗ್ ಸೂನು. ಇಟ್ ಡಿಪೆಂಡ್ಸ್. ನೀವೇನಾದರೂ ಗೇಮ್ಗೆ ಆಡಬೇಕು, ಲ್ಯಾಪ್ಟಾಪನ್ನು ಬೈ ಮಾಡಬೇಕು ಅಂತೇಳಿದರೆ ಐ ಥಿಂಕ್ ಯು ಶುಡ್ ಗೋ ಫಾರ್ PC. ಯಾಕಂತಂದರೆ ಗೇಮನ್ನು ಲ್ಯಾಪ್ಟಾಪಲ್ಲಿ ಆಡೋದಕ್ಕಿಂತ PC ಆಡೋದ್ರೇ ಬೆಸ್ಟ್. ಯಾಕಂತ ನೀವೇ ಕಸ್ಟಮ್ ಬಿಲ್ಡನ್ನು ಮಾಡ್ಬೋದು, ಪ್ರೊಸೆಸರನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಸೊ ಅದು ತುಂಬ ಲಾಟ್ ಆಫ್ ಅಡ್ವಾಂಟೇಜಸ್ ವೆನ್ ಯು ಆರ್ ಗೋಯಿಂಗ್ ಟು ಬೈ ಫಾರ್ ಗೇಮಿಂಗ್ ಲ್ಯಾಪ್ಟಾಪನ್ನು ಬೈ ಮಾಡೋದಿದೆ ಮಾಡಬೇಡಿ, ಗೇಮಿಂಗ್ PC ಬಿಲ್ಡ್ ಮಾಡಿ ಅಂತೇಳಿ. ಬಟ್ ನಾರ್ಮಲ್ ಡೇ ಟು ಡೇ ಯೂಸಿಗೆ ಮಾಡ್ತೀರಾ ಅಂತ ಹೇಳಿದರೆ PC ಏನು ಮಾಡ್ತಾಯಿದ್ರೆ ಐ ಥಿಂಕ್ ಗೋ ಫಾರ್ Lenovo ಲ್ಯಾಪ್ಟಾಪ್ಸ್ ಆ್ಯಂಡ್ Asus, ಈ ರೀತಿ ಕೂಡ ನೀವು ಹೋಗ್ಬೋದು. ಇಲ್ಲಿ Asusಲ್ಲಿ ನಿಮ್ಗೆ ಏನಾದರೂ ಬಜೆಟ್ ರೇಂಜಲ್ಲಿ ಹುಡುಕ್ಲಿಕ್ಕೆ ಹೋದರೆ ಇದೆಲ್ಲ ಕಾಣಿಸ್ತಾ ಇರೋದು 54,000, 67,000, 90,000 ಈ ರೀತಿ ಇದೆ. ಒಂದು 30,000 ರೇಂಜಲ್ಲಿ ನೀವು ಹುಡುಕ್ಬೋದು ಅಂತೇಳಿ. ಅದಕ್ಕೆ ಏನು ಮಾಡಬೇಕಂತಂದ್ರೆ ನೀವು ಫಿಲ್ಟ್ರನ್ನು ಯೂಸ್ ಮಾಡಿ, ಗೋ ವಿತ್ ಫಿಲ್ಟರ್, ಬ್ರ್ಯಾಂಡ್ ಫಿಲ್ಟರು, ಆನಂತರ ನಿಮ್ಮ ಪ್ರೈಸ್ ಎಷ್ಟಿದೆ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಬಟ್ ನೆಕ್ಸ್ಟ್ ಮೂವ್ ಆನ್ ಟು ದಿ ಎನಿ ಅದರ್ ಎಲೆಕ್ಟ್ರಾನಿಕ್ ಆಕ್ಸೆಸರೀಸ್ ಲೈಕ್ ನೀವೇನಾದರೂ ಇಯರ್ಫೋನು, ಟ್ಯಾಬ್ಲೆಟು ಆರ್ ಟ್ರಿಮ್ಮರು ಈ ರೀತಿದು ಬೇಕು ಅಂತ ಹೇಳಿದ್ರು ಕೂಡ ನೀವು ನೋಡ್ಬೋದು. ಬಟ್ ಏನೇ ಇದ್ರೂ ಕೂಡ ಯಾವುದನ್ನು ಬೈ ಮಾಡಬೇಕಾದ್ರೆ ಅಂತಂದರೆ ಅಲ್ಲಿ ರೇಟಿಂಗ್ ಎಷ್ಟಿದೆ ಅಂತ ನೋಡಿ. ಅದಾದ ನಂತರ ಅಲ್ಲಿ ಇನ್ನು ಎಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ, ಅದು ಒಳ್ಳೆ ಇದೆಯಾ ಇದಂತೂ ಕೂಡ ಚೆಕ್ ಮಾಡಿ ನೋಡಿ. ಯಾಕಂತಂದರೆ ರಿವ್ಯೂ ಇಂಪಾರ್ಟೆಂಟು. ಒಂದು ವೇಳೆ ರಿವ್ಯೂ ಚಲೋ ಇದ್ದರೆ ಬೆಸ್ಟ್ ಇದ್ದರೆ ಅವಾಗ ಮಾತ್ರ ನೀವು ಬೈಯನ್ನು ಮಾಡಿ ಅಂತ ಹೇಳೋದು ಮೈ ಒಪಿನಿಯನ್.
ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಅಮೆಝಾನ್ ಒನ್ಸ್ ಅಗೇನ್. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ತುಂಬ ಆಫರ್ಸ್ ಇದೆ. ಇವನ್ ಒನ್ ಪ್ಲಸ್ ನಾಡ್ ಏನಾದ್ರು ನೀವು ಬೇಕು ಅಂತ ಹೇಳಿದರೆ, ಒನ್ ಪ್ಲಸ್ ನಾಡ್ 5G ಫೋನ್ ಇದೆ ಅಂತಂದರೆ 24,000 ರುಪೀಸಿಗೆ ಲಾಂಚ್ ಆಗಿತ್ತಲ್ಲ. ಸೊ ಅದು ನಿಮಗೆ ಇಲ್ಲೇನಂತಂದರೆ ನಿಮ್ಗೆ ಆಫರ್ ಮುಖಾಂತರ ನಿಮ್ಗೊಂದು 1,000 ರೂಪಾಯಿ ಸ್ವಲ್ಪ ಕಡಿಮೆ ಸಿಗ್ಬೋದು ಅಂತೇಳಿ ನೋಡಿ. ನಿಮ್ಗೇನಾದ್ರು ಸಿಕ್ಕಿದ್ರೆ ಬೆಸ್ಟು, ಇಲ್ಲ ಅಂತಂದರೆ ಇಲ್ಲ, ಏನು ಮಾಡಲಿಕ್ಕೂ ಬರೋದಿಲ್ಲ. ಇಟ್ಸ್ ಲಕ್, ಯಾಕಂತಂದ್ರೆ ಎಲ್ಲರಿಗೂ ಕೂಡ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ ಈಗ. ಆ್ಯಂಡ್ ಎನಿ ಅದರ್ ಅಂತ ಹೇಳಿದರೆ, ಈಗ ನೀವು ಏನಾದರೂ ಹೌಸ್ ಹೋಲ್ಡ್ ಆಕ್ಸೆಸರೀಸ್ ಲೈಕ್ ನಿಮಗೆ ಹೋಮ್ ಆ್ಯಂಡ್ ಕಿಚನ್ಗೆ ಏನಾದರೂ ಬೇಕು ಅಂತ ಹೇಳಿದರೆ ನೋಡಿ, ಇಲ್ಲಿ ತುಂಬ ಕಿಚನ್ ಐಟಮ್ಸ್ಗಳಿದೆ. ಇದನ್ನು ನೀವು ಬೈ ಮಾಡೋದಿದ್ರೆ ಮೈ ಸಜೆಷನ್ ಗೋ ವಿತ್ ಅಮೆಝಾನ್. ಯಾಕಂತಂದರೆ ಅಲ್ಲಿ ಸ್ವಲ್ಪ ಪ್ರಾಡಕ್ಟ್ ಒಳ್ಳೆ ನಿಮಗೆ ಬ್ರ್ಯಾಂಡೆಡ್ ಪ್ರಾಡಕ್ಟು, ಕ್ವಾಲಿಟಿ ಪ್ರಾಡಕ್ಟ್ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಇವನ್ನ ಫ್ಲಿಪ್ಕಾರ್ಟಲ್ಲೂ ಕೂಡ ಇದೆ. ಬಟ್ ಮೈ ಒಪಿನಿಯನ್, ನಿಮಗೆ ಬೇಕು ಅಂತ ಹೇಳಿದರೆ ಹೆಚ್ಚಾಗಿ ಅಮೆಝಾನನ್ನು ನೀವು ನೋಡಿ ಅಂತ ಹೇಳಿದು ನನ್ನ ಒಪಿನಿಯನ್. ಇವನ್ ನಾನು ಕೂಡ 90% ಆಫ್ ದ ಪ್ರಾಡಕ್ಟ್ ನಾನು ಹೆಚ್ಚಿನದಾಗಿ ಅಮೆಝಾನಲ್ಲಿ ಹಾಕೋದು, 10% ಏನಾದರೂ ಫ್ಲಿಪ್ಕಾರ್ಟಲ್ಲಿ ಹಾಕ್ತೀನಿ. ಟು ಬಿ ಹಾನೆಸ್ಟ್ ವಿತ್ ಯು, ಓನ್ಲಿ ಏನೋ ಮೊಬೈಲ್ ಫೋನ್ ಇದ್ದಾಗ ಮಾತ್ರ ಹೆಚ್ಚಿನದಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ಹೋಗೋದು ಜಾಸ್ತಿ ಅಂತ. ಯಾಕಂತ ಅಲ್ಲಿ ತುಂಬ ರಿಯಲ್ಮಿ ಎಲ್ಲ ಸಿಗೋದಿಲ್ಲ ಅದರಲ್ಲಲ್ವ. ಆನಂತರ ಇವನ್ ನನ್ನ ಮತ್ತೊಂದು ಫೇವ್ರೇಟ್ ಇಂಟ್ರೆಸ್ಟಿಂಗ್ ಆದಂಥ ಪ್ರಾಡಕ್ಟ್ ಅಂತಂದರೆ ಕ್ಯಾಮ್ರಾ. ಸೊ ಏನಾದ್ರು ಕ್ಯಾಮ್ರಾ ಬೈ ಮಾಡಬೇಕು ಅಂತ ಹೇಳಿದರೆ, ಏನೋ ಪ್ಯಾನಾಸೋನಿಕ್, ಸೋನಿ ಆರ್ ಕ್ಯಾನಾನ್ ಯಾವುದೇ ಕ್ಯಾಮ್ರಾವನ್ನು ಬೈ ಮಾಡಬೇಕು ಅಂತ ಹೇಳಿದರೆ ಫ್ಲಿಪ್ಕಾರ್ಟ್ಗಿಂತ ನೀವು ಅಮೆಝಾನಲ್ಲಿ ನೋಡೋದೇ ಬೆಸ್ಟು. ಯಾಕಂತಂದರೆ ಅಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ ಸಿಗುತ್ತೆ. ಈವನ್ ಲೆನ್ಸ್ ಆಪ್ಷನ್ ಕೂಡ ನಿಮಗೆ ಜಾಸ್ತಿ ಸಿಗೋದು ಅಮೆಝಾನಲ್ಲಿ. ಫ್ಲಿಪ್ಕಾರ್ಟಲ್ಲಿ ಅಷ್ಟೇನು ಅವೈಲೇಬಲ್ ಇಲ್ಲ ಅಂಥೇಳಿ. ಆ್ಯಂಡ್ ನೀವೇನಾದರೂ ಈಗ ಕಂಪ್ಯೂಟರ್ ಸ್ಪೇರ್ ಪಾರ್ಟ್ಸನ್ನು ನೋಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪಿಗೆ ನೀವೇನಾದರೂ ಅಪ್ಗ್ರೇಡ್ ಮಾಡಬೇಕು ಅಂದ್ಕೊಂಡಿದ್ರಿ, ಹಾರ್ಡ್ ಡಿಸ್ಕ್ ಬದಲಿಗೆ SSDಯನ್ನು ನೀವು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿದ್ರು ಕೂಡ ನೀವು ಅಮೆಝಾನಲ್ಲಿ ನೋಡಿ ಅಂತೇಳಿ. ಈವನ್ ನಾನು ಕೂಡ ಅದಕ್ಕೆ ನೋಡ್ಬೇಕಂತ ಹೇಳಿದ್ದೀನಿ. ಸೊ SSD ಏನಾದ್ರು ಇದ್ದರೆ ಅದು ಎಷ್ಟು ರೇಟ್ ಇದೆ ಅಂತ ಕೂಡ ನಾವು ಚೆಕ್ ಮಾಡಿ ನೋಡೋಣ. ಸೊ ಫ್ಯೂಚರ್ ಒಂದು ವೀಡಿಯೋನು ಕೂಡ ಬರುತ್ತೆ, ಒಂದು ವೇಳೆ ಪ್ರೈಸ್ ಕಡಿಮೆ ಇದ್ದರೆ. ಓಕೆ, ಸೊ ಐ ವಿಲ್ ಟೈಪ್ SSD. ಐ ಥಿಂಕ್ ಐ ಗೋ ವಿತ್ 240 GB ಸಾಕು ನನಗೆ. ಸೊ 2,700 ರುಪೀಸ್ಗಿದೆ. ಕ್ರೂಷಿಯಲ್ ಕಂಪನಿಯೊಂದು. ಆ ನಂತರ ಕಿಂಗ್ಸ್ಟನ್ ಕೂಡ ಇದೆ. ಆ್ಯಂಡ್ ವೆಸ್ಟರ್ನ್ ಡಿಜಿಟಲ್ ಕೂಡ 3,000 ರುಪೀಸಿಗಿದೆ. ನಾನು ಆಲ್ರೆಡಿ ಇದನ್ನು ನೋಡಿಟ್ಟಿದ್ದೀನಿ. ಯಾಕಂತಂದರೆ ಒರಿಜಿನಲ್ ಪ್ರೈಸ್ ಎಷ್ಟು ಮತ್ತು ಆಫರ್ ಪ್ರೈಸ್ ಎಷ್ಟು ಕಂಪೇರ್ ಮಾಡಬೇಕಲ್ಲ. ಸೊ 2,700 ರುಪೀಸಿಗಿದೆ. ಒಂದು ವೇಳೆ 2,200 ರುಪೀಸ್ ಲೆವೆಲಿಗೆ ಏನಾದ್ರು ಬಂತು ಆಫರ್ ಅಂದರೆ, ಇದು ಆಫರ್ ಇನ್ನೂ ಬಂದಿಲ್ಲ, ಓಕೆ, ಯಾಕಂದ್ರೆ ಸ್ಟಾರ್ಟ್ ಆಗಿಲ್ಲ, ಅದಕ್ಕೋಸ್ಕರ ಬಂದರೆ ಆವಾಗ ನಾನು ನೋಡ್ತೀನಿ ಅಂತೇಳಿ. ನೋಡಿ 2,700 ಇದೆ. ನೀವು ಕೂಡ ಚೆಕ್ ಮಾಡಿ ನೋಡಿ, ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕಲ್ಲ ಅದನ್ನು ಇವಾಗಲೇ ಚೆಕ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಸ್ಕ್ರೀನ್ಶಾಟನ್ನು ಹೊಡೆದಿಟ್ಕೊಂಡ್ರೆ ಬೆಸ್ಟ್ ಅಂತೇಳಿ. ಆನಂತರ ಏನು ಸೇಲ್ಸ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಅದರ ಪ್ರೈಸ್ ಎಷ್ಟು ಅಂತ ನೋಡಿ. ಆ ಪ್ರೈಸಲ್ಲಿ ಡಿಫ್ರೆನ್ಸ್ ಇದ್ದರೆ, ಕಡಿಮೆ ಆಗಿದ್ದರೆ ಆವಾಗ ಮಾತ್ರ ಹಾಕಿ ಬೈ ಮಾಡಿ. ಇಲ್ಲ ಅಂತ ಹೇಳಿದರೆ ಬೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಅವ್ರು ಯಾಕಂದ್ರೆ ನಮ್ಗೆ ಆಫರ್ ಕೊಡ್ತೆ ಅಂತ ಹೇಳ್ಕೊಂಡು ಕೂಡ ಕೊಡ್ತಾ ಇಲ್ಲ ಅಂತಂದರೆ ಏನೋ ನಮ್ಮ ಮೋಸ ಮಾಡಬೇಕು ಅಂತಿದ್ರು. ಓಕೆ, ಸೊ ನನಗೆ ನೋಡಿಟ್ಕೊಂಡಿದ್ದೀನಿ. ನನ್ನ ಪ್ರಕಾರ ನಾನು ವೆಸ್ಟರ್ನ್ ಡಿಜಿಟಲ್ ಈ ಗ್ರೀನ್ ಅಲ್ಲ, ಬ್ಲೂ ಒಂದಿದೆ. ಸೊ ಅದರ ಪ್ರೈಸ್ ತುಂಬ ಜಾಸ್ತಿ ಇದೆ, ಬಟ್ ಆದರೂ ಅದ್ರ ಕ್ವಾಲಿಟಿ ತುಂಬ ಜಾಸ್ತಿ ಬೆಸ್ಟ್. ಸೊ ಇದು ಈ ಥರ ಕಲರ್ದು, ಬಟ್ ಇದು ವೆಸ್ಟರ್ನ್ ಡಿಜಿಟಲ್ದಲ್ಲ, ಇದ್ಯಾವುದು ಫರ್ನ್ ಅಂತೇಳಿ, ಯಾವುದೋ ನ್ಯೂ ಕಂಪನಿ. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅಂಥ ನ್ಯೂ ಕಂಪ್ನಿಗಳನ್ನ ಹೋಗೋದು ಬೇಡ, ನಾನು ಕೂಡ ಹೋಗೋದಿಲ್ಲ. ನೀವು ಕೂಡ ಆ ರೀತಿ ಹೊಸ ಕಂಪ್ನಿಗಳು ಹೆಚ್ಚಾಗಿ ಹೋಗಬೇಡಿ. ಅದು ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಕಂಪ್ನಿಗೆ ಹೋದರೆ ಬೆಸ್ಟ್ ಅಂತೇಳಿ. ಎಸ್, ಇದು ಅಲ್ಲ, ಇದು ಫರ್ನ್. ಸೊ ಅದೇ ಥರ ಕಲರ್ದು, ಬಟ್ ಮೋಸ್ಟ್ಲಿ ನೆಕ್ಸ್ಟ್ ಪೇಜಲ್ಲಿ ಇರಬೇಕು ಹೆಚ್ಚಾಗಿ. ನೀವು ನೋಡಬೇಕು ಹೇಳಿದರೆ ನೋಡೋಣ, ಸರ್ಚ್ ಮಾಡೋಣ, ಹುಡ್ಕೋಣ. ಓಕೆ, ಇದು ವೆಸ್ಟರ್ನ್ ಡಿಜಿಟಲ್ ಅಲ್ಲ. ಎಸ್, ವೆಸ್ಟರ್ನ್ ಡಿಜಿಟಲ್ 250 GB 3,999 ಅಂದರೆ 4,000 ರುಪೀಸ್ಗಿದೆ. ಸೊ ಈ SSD ನಾನು ಜಾಸ್ತಿ ನೋಡಬೇಕು ಅಂದ್ಕೊಂಡಿದ್ದೀನಿ. ಇದೇನಾದರೂ ಪ್ರೈಸ್ ಕಡಿಮೆ ಆದರೆ ಒಂದು 3,000 ರುಪೀಸಿಗೆ ಬಂದರೆ ಓಕೆ, ಬಟ್ 3,900 ರುಪೀಸ್ ಎಲ್ಲ ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಫ್ಯೂಚರ್ ಅಪ್ಗ್ರೇಡಿಗೆ ಅಂತೇಳಿ ನೀವೇನಾದ್ರು ಆ ರೀತಿ ಅಪ್ಗ್ರೇಡ್ ಮಾಡೋದಿದ್ರೆ ಮಾತ್ರ, ಈ ರೀತಿ ನೆಸೆಸರಿ ಇದ್ದರೆ ಮಾತ್ರ ನೀವು ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ಬೈ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಕಮ್ ಟು ಫ್ಲಿಪ್ಕಾರ್ಟ್. ತುಂಬ ಜನಕ್ಕೆ ಫ್ಲಿಪ್ಕಾರ್ಟಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಫ್ಲಿಪ್ಕಾರ್ಟಲ್ಲಿ ನೀವು ಪವರ್ ಬ್ಯಾಂಕ್ ಏನಾದರೂ ಬೈ ಮಾಡೋದಿದ್ರೆ, ಆರ್ ಟ್ರಿಮ್ಮರ್. ಸೊ ಲೆಟ್ಸ್ ಗೋ ವಿತ್ ಟ್ರಿಮ್ಮರಲ್ಲಿ ನೀವು ನೋಡಿ, ಶಾಮಿ ಕಂಪ್ನಿ ಟ್ರಿಮ್ಮರ್ ನೀವು ನೋಡಿದ್ರೆ 999 ರುಪೀಸಿಗಿದೆ. ಇದು ಕಡಿಮೆ ಆದರೆ ನೀವು ತಗೊಳ್ಳಿ, ಯಾಕಂದರೆ ಬೆಸ್ಟ್ ಟ್ರಿಮ್ಮರ್, ಮೈ ರೆಕಮೆಂಡೇಷನ್. ತುಂಬ ಸಗದಾಗಿದೆ. ಆ್ಯಂಡ್ ಅದರ ಮೋಟ್ರ್ ಕ್ವಾಲಿಟಿನೂ ಕೂಡ ತುಂಬ ಸ್ಪೀಡು, ಫಾಸ್ಟ್ ಇದೆ ಅಂತೇಳಿ, ಫ್ಲೂಯಿಡ್ ಫಾಸ್ಟಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನಿಮಗೆ ತುಂಬ ಎಕ್ಸಸರೀಸ್ ಬೇಕು ಅಂತ ಹೇಳಿದ್ರೆ ನೋಡಿ, ತುಂಬ ಬೇರೆ ಬೇರೆ ಕಂಪ್ನಿದಿದೆ. ಇವನ್ ನನ್ನ ಚಾನಲ್ ಡೆಡಿಕೇಟೆಡ್ 2 ಟ್ರಿಮ್ಮರ್ ವೀಡಿಯೋನು ಕೂಡ, 2 ಅಲ್ಲ 1 ಟ್ರಿಮ್ಮರ್ ವೀಡಿಯೋ ಇದೆ, ನೀವು ಅದನ್ನು ಕೂಡ ನೋಡಲಿಕ್ಕೆ ಅಡಿಲ್ಲ. ಬಜೆಟ್ ನೋವಾ ಟ್ರಿಮ್ಮರ್. ಆ್ಯಂಡ್ ಬೇರೆ ಏನಾದ್ರು ತುಂಬ ನಿಮಗೆ ಹೇರ್ ಕ್ಲಿಪ್ಪರ್ಸ್ ಬೇಕು ಅಂತೇಳಿ ನೋಡಿ, ವಾಹಿ ಅಂತ ಹೇಳಿದ್ದಿಲ್ಲ. ಸೊ ಇದನ್ನು ಕೂಡ ನೋಡ್ಬೋದು, ಬಟ್ ಇದರ ಪ್ರೈಸ್ ತುಂಬ ಜಾಸ್ತಿ. ಇದು ಪ್ರೊಫೆಷ್ನಲ್ಲು ಟ್ರಿಮ್ಮರ್. ಸೊ ಇದರಲ್ಲೇ ಕೂಡ ಕಡಿಮೆ ರೇಟ್ ಅಂದು ಕೂಡ ನಿಮಗೆ ಸಿಗುತ್ತೆ, ನೀವು ಅದನ್ನು ಕೂಡ ಸರ್ಚ್ ಮಾಡ್ಬೋದು. ಅದು ಆಲ್ರೆಡಿ ಪ್ರೈಸ್ ಹೆಚ್ಚು ಮಾಡಿಟ್ಟಿದ್ದಾರೆ. ಯಾಕಂತಂದರೆ
ಈ ಲಾಕ್ಡೌನ್ ಸಮಯದಲ್ಲಿ ಎಲ್ಲರೂ ಕೂಡ ಟ್ರಿಮ್ಮರನ್ನು ಮನೇಲಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಪ್ರೈಸ್ ಹೆಚ್ಚಾಗಿದೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಂಡ್ ಬೇರೆ ನೀವೇನಾದರೂ ಕ್ಲೋತಿಂಗ್ ಬರ್ತಾ ಇದ್ದರೆ, ಕ್ಲೋತಿಂಗ್ ಐ ಮೀನ್ ನಿಮಗೆ ಡ್ರೆಸ್ಗಳು ಬೇಕು ಯಾವ್ದು ಬೆಸ್ಟು ಅಂತ ಹೇಳಿದರೆ ಮೈ ರೆಕಮೆಂಡೇಷನ್ ಗೋ ವಿತ್ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಡ್ರೆಸ್ ಬಗ್ಗೆ ತುಂಬ ಜಾಸ್ತಿ ಅಂತ ನಿಮಗೆ ಆಪ್ಷನ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಹೊಸ ನ್ಯೂ ಸ್ಟೈಲ್ಸು ಕೂಡ ನಿಮಗೆ ಚೆನ್ನಾಗಿ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಆ್ಯಂಡ್ ಅಮೆಝಾನಲ್ಲಿ ಅಷ್ಟೇನು ಕ್ಲೋತಿಂಗ್ ಬಗ್ಗೆ ಅಷ್ಟು ಇಲ್ಲ ಅಂತೇಳಿ. ಆ್ಯಂಡ್ ಬೇರೆ ಯಾವ್ದು ಬಗ್ಗೆ ಅಂತ ಹೇಳಿದ್ರೆ ಈಗ ನಿಮಗೆ ಈ ಫ್ಯಾಷನ್ ಆಕ್ಸೆಸರೀಸ್ ಏನಾದ್ರು ಬಂದಿದ್ರೆ, ಐ ಮೀನ್ ನೀವು ಶೂಸು ಆರ್ ಗಾಗಲ್ಸು ಆರ್ ಸನ್ ಗ್ಲಾಸಸ್ ಏನಿರುತ್ತೆ ಫ್ಯಾಷನ್ಸ್ ಐಟಮ್ಸ್ ಏನಿದ್ರೆ ಇದನ್ನು ಹೆಚ್ಚಾಗಿ ನೀವು ಫ್ಲಿಪ್ಕಾರ್ಟನ್ನು ನೋಡಿ ಅಂತೇಳಿ. ಯಾಕಂತಂದರೆ ಶೂಸ್ ವೆರಿ ಕಾಂಪ್ಲಿಕೇಟೆಡ್. ಓಕೆ, ಅದು ನಿಮ್ಮ ಸೈಜ್ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಅದಕ್ಕೋಸ್ಕರ ಅದ್ರ ತಲೆ ಬಿಸಿ ಬೇಡ, ನೀವು ಆಫ್ಲೈನ್ ಸ್ಟೋರಲ್ಲಿ ತಗೊಳ್ಳಿ. ಯಾಕಂತಂದ್ರೆ ಕಾಲಿಗೆ ಹಾಕಿ ಚೆಕ್ ಮಾಡಿದ್ರೆ ಬೆಸ್ಟು. ಸೊ ಅದಕ್ಕೋಸ್ಕರ ಮೈ ರೆಕಮೆಂಡೇಷನ್, ನೀವು ಶೂಸ್ ಎಲ್ಲ ಆನ್ಲೈನ್ ಆರ್ಡರ್ ಹಾಕೋದು ಐ ಥಿಂಕ್ ಬೇಡ ಅಂತೇಳಿ. ನಿಮ್ಗೆ ಅಷ್ಟು ಗೊತ್ತಿದ್ರೆ ಮಾತ್ರ ಹಾಕಿ, ಇಲ್ಲ ಅಂತಂದ್ರೆ ಮತ್ತೆ ರಿಟರ್ನ್ ಆಗ್ತಾ ಇರಬೇಕಾಗುತ್ತೆ ಅಂತೇಳಿ. ಯಾಕಂದರೆ ಸೈಜ್ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅಂತೇಳಿ. ಎಕ್ಸಾಕ್ಟ್ ಅಕ್ಯುರೇಟ್ ಇವನ್ ಸೈಜ್ ಚಾರ್ಟ್ ಇದ್ರೂ ಕೂಡ ನಿಮ್ಗೆ ಏನಾಗುತ್ತೆ ಅಂತಂದರೆ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳೋದು ಮೈ ಒಪಿನಿಯನ್. ಓಕೆ, ಆ್ಯಂಡ್ ಬೇರೆ ನೀವು ಹಾಕಬೇಕು ಅಂತಿದ್ರೆ ಫಾರ್ ಎಕ್ಸಾಂಪಲ್ ನೀವು ಅಮೆಝಾನಿಗೆ ಮತ್ತೆ ಬಂದರೆ, ಅಮೆಝಾನಲ್ಲಿ ನಿಮ್ಗೆ ಏನಾದರೂ ಲೈಕ್ ನೆಟ್ವರ್ಕ್ ಬೂಸ್ಟರ್ ಆರ್ ವಾಷಿಂಗ್ ಮೆಷಿನ್ ಆರ್ ಟಿ.ವಿ, ಫ್ರಿಜ್ಜು, ರೆಫ್ರಿಜರೇಟರು, ಇದು ಯಾವುದೇ ಥರದಿದ್ರು ಕೂಡ ನೀವು ಎರಡರಲ್ಲೂ ಕೂಡ ನೀವು ನೋಡ್ಬೋದು. ಫ್ಲಿಪ್ಕಾರ್ಟಲ್ಲೂ ನೀವು ನೋಡಿ ಆ್ಯಂಡ್ ಅಮೆಝಾನಲ್ಲಿ ಕೂಡ ನೀವು ನೋಡಿ, ಕಂಪೇರ್ ಮಾಡಿ ಯಾವುದ್ರಲ್ಲಿ ಪ್ರೈಸ್ ಕಡಿಮೆ ಇದೆ ಅಂತೇಳಿ. ಆ್ಯಂಡ್ ನಿಮ್ಮ ಏರಿಯಾದಲ್ಲಿ ಅದ್ರ ಕ್ಯಾಶ್ ಆನ್ ಡೆಲಿವರಿ, ಫ್ರೀ ಡೆಲಿವರಿ, ಎಷ್ಟು ಬೇಗ ಡೆಲಿವರಿ ಆಗುತ್ತೆ, ಸೊ ಅದನ್ನು ಕೂಡ ನೀವು ನೋಡಿಕೊಂಡು ಆರ್ಡರ್ನ ಹಾಕೋದು ಬೆಸ್ಟ್ ಅಂತೇಳಿ ನನ್ನ ಒಪಿನಿಯನು. ಆ್ಯಂಡ್ ನೀವೇನಾದರೂ ಈಗ ಸ್ಟೂಡೆಂಟ್ಸ್ ಆಗಿದ್ದರೆ ಆ ರೀತಿ ಎಕ್ಸಸರೀಸ್ ಬೇಕು ನಿಮಗೆ, ಏನು ಬುಕ್ಸು ಏನಾದ್ರು ಬೇಕು ಅಂತ ಹೇಳಿದರೆ ಅವಾಗ ನೀವು ಚೆನ್ನಾಗಿ ಅಮೆಝಾನಲ್ಲಿ ನೀವು ಸರ್ಚನ್ನು ಮಾಡಿ. ಫ್ಲಿಪ್ಕಾರ್ಟ್ಗಿಂತ ಅಮೆಝಾನ್ ನಿಮಗೆ ಜಾಸ್ತಿ ವೆರೈಟಿಗಳು ಕೂಡ ಸಿಗುತ್ತೆ ಅಂತೇಳಿ. ಏನಾದರೂ ಫಿಟ್ನೆಸ್ ಎಕ್ಸಸರೀಸ್ ಬೇಕು ನಿಮಗೆ, ಫಿಟ್ನೆಸ್ನ ಪ್ರಾಡಕ್ಟ್ ಲೈಕ್ ಜಿಮ್ ಐಟಮು, ಡ್ಯಾಂಬಲ್ಸು ಈ ರೀತಿದೆಲ್ಲ ಬೇಕು ಅಂತ ಹೇಳಿದರೆ ನೀವು ಅಮೆಝಾನನ್ನು ನೀವು ನೋಡೋದು ಬೆಸ್ಟ್ ಅಂತೇಳಿ. ಯಾಕಂತಂದರೆ ಅಮೆಝಾನ್ ಅವರ ಡೆಲಿವರಿನೂ ಕೂಡ ಆ್ಯಂಡ್ ಪ್ಯಾಕೇಜಿಂಗು ಕೂಡ ಆ ಎಕ್ಸಸರೀಸ್ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಒಳ್ಳೆ ಕ್ವಾಲಿಟಿನ ಮಾಡಿರ್ತಾರೆ ಅಂತೇಳಿ. ಸೊ ಅದಕ್ಕೋಸ್ಕರ ಡೆಂಬಲ್ಸು ಆ ರೀತಿ ಏನಾದ್ರು ಬೇಕು ಅಂತ ಹೇಳಿದರೆ, ಒಂದು ಹೆಲ್ಮೆಟ್ ಹಾಕೊಳ್ಬೇಕು ಅಂತ ತಲೆಗೆ, ಸೊ ಅದು ಕೂಡ ನಿಮಗೆ ಅಮೆಝಾನಲ್ಲಿ ಬೆಸ್ಟ್ ಅಂತೇಳಿ. ಫ್ಲಿಪ್ಕಾರ್ಟು ಇದೆ, ಬಟ್ ಆದರೆ ಮೈ ರೆಕಮೆಂಡೇಷನ್ ಗೋ ವಿತ್ ಅಮೆಝಾನ್ ಅಂತೇಳಿ. ಈವನ್ ಲಾಸ್ಟ್ ಫೈನಲಿ ಚೆಕ್ ಮಾಡಿ, ಎರಡರಲ್ಲೂ ಕೂಡ ಪ್ರೈಸನ್ನು ಚೆಕ್ ಮಾಡ್ಕೊಳ್ಳಿ, ಅದ್ರ ಕಡಿಮೆ ಇದೆಯೇ ಅದನ್ನು ನೀವು ಯೂಸ್ ಮಾಡಿ ಅಂತೇಳಿ ಮೈ ರೆಕಮೆಂಡೇಷನ್. ದಿಸ್ ಈಸ್ ಆಲ್ ಅಬೌಟ್ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್ ಫೆಸ್ಟಿವಲ್ ಸೇಲ್ಸ್, ಬಿಗ್ ಬಿಲಿಯನ್ ಡೇ ಸೇಲ್ಸ್ ಆರ್ ಗ್ರೇಟ್ ಇಂಡಿಯನ್ ಸೇಲ್ಸ್ information. If you like this video or if you wanted to buy some product from any store, just go and check it right now. ಈಗ ಚೆಕ್ ಮಾಡಿ ಇಟ್ಕೊಳ್ಳಿ. ಆನಂತರದ ಡೇ ಸ್ಟಾರ್ಟ್ ಆದಾಗ ಅದರ ಪ್ರೈಸನ್ನು ಕೂಡ ನೀವು ಚೆಕ್ ಮಾಡಿ, ಕಂಪ್ಯಾರಿಸನ್ ಮಾಡಿ, ಕಡಿಮೆ ಆಗಿದ್ರೆ ನೀವು ಬೈಯನ್ನು ಮಾಡಿ, ಇಲ್ಲ ಅಂತಂದರೆ ವೇಟನ್ನು ಮಾಡಿ. ಬೇರೆ ಸ್ವಲ್ಪ ಒಂದು 2-3 ದಿನದಲ್ಲಿ ಮತ್ತೆ ಕಡಿಮೆ ಆಗ್ಬೋದು. ಇನ್ನು ನೆಸಸರಿ ಇದ್ದರೆ ನೀವು ಹಾಕಲೇಬೇಕು ಅಂತೇಳಿ, ದರ್ ಇಸ್ ನೋ ಚಾಯ್ಸ್ ಅಂತ ಹೇಳಿದ್ರೆ ನೀವು ಪ್ರಾಡಕ್ಟನ್ನು ಬೈ ಮಾಡ್ಬೋದು ಅಂತ ಹೇಳೋದು ನನ್ನ ಒಪಿನಿಯನು. ಆ್ಯಂಡ್ ಹೆಚ್ಚಾಗಿ ಕ್ಯಾಶ್ ಆನ್ ಡೆಲಿವರಿ ನೀವು ಹೆಚ್ಚಿನದಾಗಿ ಪ್ರಿಫೇರ್ ಮಾಡಿ. ಯಾಕಂತ ನೀವು ಪ್ರಾಡಕ್ಟ್ ಬಂದಿರುತ್ತಲ್ಲ, ಸೊ ಅದಕ್ಕೋಸ್ಕರ ಇನ್ನು ಕೆಲವೊಂದಕ್ಕೆ ಏನಾಗುತ್ತೆ ಅಂತಂದರೆ ಆಲ್ರೆಡಿ ಪೇಮೆಂಟ್ ಆಗಬೇಕಾಗುತ್ತೆ. ಸೊ ಅವಾಗೂ ಕೂಡ ನೀವು ನಾರ್ಮಲ್ ಪೇಮೆಂಟನ್ನು ಮಾಡಿ ಅಂತ ಹೇಳೋದು ನನ್ನ ಒಪಿನಿಯನ್ ಆಗಿತ್ತು. ಸೊ ವಿಡಿಯೋ ಇಷ್ಟೇ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ ಹೊಸಬ್ರು ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಗುಡ್ ಬಾಯ್.